ಇದನ್ನ ಮಾಡ್ತಾ ಇದ್ದೀವಿ. ವೆಂಕಟೇಶ್ ಅವರು ಬಹಳ ಡಿಮ್ಯಾಂಡ್ಸ್ಗಳನ್ನ ಇಟ್ಟಿದ್ದಾರೆ. ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದ್ದಾರೆ. ಆ ಡಿಮ್ಯಾಂಡ್ಸ್ಗಳು ಬಹಳ ಡಿಮ್ಯಾಂಡ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಭದ್ರಾ ಮೇಲ್ದಂಡೆ ಹಾಗೂ ಎತ್ತಿನಹೊಳೆ ಯೋಜನೆಯಡಿ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ ಅಂತ ಹೇಳಿದ್ದಾರೆ. ಮಾಡೋಣ. ಈ ಅಪ್ಪರ್ ಭದ್ರಾ ಯೋಜನೆಗೆ ಏನ್ ಮಾಡಿದ್ರು ಗೊತ್ತಾ ನಿಮಗೆ? 2023-24 ಬಜೆಟ್ನಲ್ಲಿ 5300 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಪಾಪ ಕಾರಜೋಳ ಇಲ್ಲ. ಕೇಳಿ ಅವರಿಗೆ, ಲೋಕಸಭೆ ಸದಸ್ಯರಿಗೆ ಕೇಳಿ, 5300 ಕೋಟಿ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಇವತ್ತಿನವರಿಗೆ ಒಂದು ಪೈಸೆ ಕೊಡ್ಲಿಲ್ಲ. ಗೊತ್ತಾಯ್ತಾ? ಎತ್ತಿನಹೊಳೆ ಯೋಜನೆ ಇನ್ನು 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ. ಇವತ್ತಿನಿಂದ 2 ವರ್ಷ, 2 ವರ್ಷದಲ್ಲಿ ಪೂರ್ಣಗೊಳಿಸ್ತೀವಿ. ನಿಮ್ಮ ಕೆರೆಗಳಿಗೂ ಕೂಡ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆ ಕೂಡ ಮಾಡ್ತೀವಿ. ಈಗ ನಿಮ್ಮ ವೆಂಕಟರಮಣಪ್ಪನವರು ಹೇಳಿದ್ರು ಕೆರೆಗಳು ತುಂಬಿಸ್ಬೇಕು ಅಂತ. 26 ಕೆರೆಗಳು, 23 ಕೆರೆ. ವೆಂಕಟರಮಣಪ್ಪ ಅಲ್ಲೇ ಕೂತ್ಕೋ, ಇಲ್ಲಿ ವೆಂಕಟೇಶ್ ಹೇಳ್ತಾವನು. 23 ಕೆರೆಗಳಿಗೆ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಿಂದ ನೀರು ತುಂಬಿಸ್ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಅವರು ಏನೇನು ಹೇಳಿದ್ದಾರೆ, ನಾವೆಲ್ಲ ಒಂದೇ ವರ್ಷದಲ್ಲಿ, ಇನ್ನ 3 ವರ್ಷ ಅಧಿಕಾರದಲ್ಲಿ ಇರ್ತೀವಿ ನಾವು. ಆಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. 2028ರಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರೋರು. ಬಿಜೆಪಿ ತಿಪ್ಪಲ್ ಹಾಕಿದ್ರು ಕೂಡ ಬರಲ್ಲ. ಅವನು ವಿಜಯೇಂದ್ರ ಹೇಳ್ತಾನೆ, ಒಂದೇ ವೇದಿಕೆ ಬಾರಪ್ಪ ಚರ್ಚೆ ಮಾಡೋಣ ಅಂತಂದ್ರೆ, ಚುನಾವಣೆ ಮಾಡಿ. ಜನ ನಮಗೆ ವೋಟ್ ಕೊಟ್ಟಿರೋದು 5 ವರ್ಷದವರೆಗೆ. ಜನ ನಮಗೆ ವೋಟ್ ಕೊಟ್ಟಿರೋದು ಎಷ್ಟು ವರ್ಷ? 5 ವರ್ಷದವರೆಗೆ. 2028 ಮೇ ತಿಂಗಳವರೆಗೂ ನಾವೇ ಇರ್ತೀವಿ. ನಾವು ಚುನಾವಣೆಗೆ ಎದುರ್ಕೊಳ್ಳೋರಲ್ಲ. ವಿಜಯೇಂದ್ರ, ನೀನು ನಿನ್ನ ಕುರ್ಚಿನೇ ಅಲ್ಲಾಡ್ತಾ ಇದೆ. 2028ಗೆ ನೀ ಇರ್ತೀಯ ಇಲ್ಲೋ ಗೊತ್ತಿಲ್ಲ. ಇರೋದಿಲ್ಲ, ಅಧ್ಯಕ್ಷರಾಗಿ ಇರೋದಿಲ್ಲ. 2028ರಲ್ಲಿ ನಾಳೆ ಚುನಾವಣೆ ಆದ್ರೂ ಕೂಡ ನಾವು ಗೆದ್ದೇ ಗೆಲ್ತೀವಿ. ನಾಳೆ ಚುನಾವಣೆ ಆದ್ರೂ ಕೂಡ. ಆದರೆ ಜನ ನಮಗೆ 2028ರವರೆಗೆ, ಮೇ ತಿಂಗಳವರೆಗೆ ಅಧಿಕಾರ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದವನ್ನು ಅದರ ಪ್ರಕಾರ ನಾವು 2028 ಮೇವರೆಗೆ ಅಧಿಕಾರದಲ್ಲಿ ಇರ್ತೇವೆ. 2028ರಲ್ಲಿ ವಿಧಾನಸಭಾ ಚುನಾವಣೆ ಬರ್ತದೆ. ಆ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರದಲ್ಲಿ JDS ಅನ್ನ, ಬಿಜೆಪಿಯನ್ನ ಸೋಲಿಸಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ವೆಂಕಟೇಶ, ನೀನು ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಹಾಕಿದೀಯಾ? ತುಮಕೂರು ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್. ಅದಕ್ಕೆ ಇವತ್ತು ಸವಲತ್ತುಗಳನ್ನು ಕೂಡ, ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡಿದ್ದೀವಿ ನಾವು. ಹಾಲು ಕರೆಯೋ ಮಿಷಿನು ಅದನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಏನೇ ಆಗಲಿ, ನನಗೆ ಬಹಳ ಸಂತೋಷ ಏನಪ್ಪ ಅಂತಂದ್ರೆ, ಒಂದು ಅತ್ಯಂತ ಹಿಂದುಳಿದ ತಾಲೂಕು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲೆ ಬರ್ತದೆ ಅಂತಂದ್ರೆ, ಇದಕ್ಕಿಂತ ಸಂತೋಷದ ದಿನ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಬಹಳ ಹೊತ್ತು ಕೂತಿದ್ದೀರಿ. ನಿಮ್ಮ ಸಹನೆಯನ್ನ ಹೆಚ್ಚು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ.
ಇವತ್ತು ಈ ಕುಡಿಯ ನೀರಿನ ಯೋಜನೆ, ಮತ್ತೆ 2050 ಮೆಗಾವ್ಯಾಟ್ ವಿದ್ಯುತ್ ಯೋಜನೆ, ವಿದ್ಯುತ್ತಿನ ಘೋಷಣೆ, ಮತ್ತೆ 716 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ಮತ್ತೊಮ್ಮೆ ವೆಂಕಟೇಶ್ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿ ನಾನು ಪಾವಗಡಕ್ಕೆ ಬಂದಾಗ ಬಹಳ ಜನ ನನಗೆ ಗೌರವ ಕೊಟ್ಟಿದ್ದಾರೆ. ನೀವೆಲ್ಲ ಪ್ರೀತಿ ತೋರಿಸಿದ್ದೀರಿ, ಅಭಿಮಾನ ತೋರಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.